ನಾನು ಆನ್ ಮಾಡ್ತೀನಿ, ಓಪನ್ ಆಯ್ತಾ. ಸೊ ಮತ್ತೀಗ ಆಫ್ ಮಾಡ್ತೀನಿ. ಸೊ ಹಿಂಗೆ ಬೇಕಾದ್ರೆ ಆನ್ ಮಾಡ್ಕೋಬಹುದು, ಬೇರೆ ಕಡೆ ಆಫ್ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೆ ಸನ್ ರೂಪ್ ಹಾಕಿಸ್ಕೋಬೇಕು ಅಂತಂದ್ರು ಸೊ ಸನ್ ರೂಪ್ ಸುತ್ತ ಅವೈಲೇಬಲ್ ಇದೆ. ಸೊ ನೀವು ಇಲ್ಲಿ ಕಟ್ ಮಾಡಿ ನೀವೇನಾದ್ರೂ ಫಿಕ್ಸ್ ಮಾಡಿದಾಗ ಸೊ ಲೀಕೇಜ್ ಆಗುವಂತದ್ದು ಕೆಲವು ಪ್ರಾಬ್ಲಮ್ ಆಗುತ್ತೆ. ಇವ್ರು ಮಾಡೋದು ಏನಂತಂದ್ರೆ ಇವಾಗ ಆಲ್ರೆಡಿ ಶೋರೂಮ್ ಇರುವಂತ ಕಾರ್ಗಳು ಪೀಸ್ಗಳನ್ನ ತರ್ತಾರೆ ಸನ್ ರೂಪ್ ಅಂಡ್ ಹಿಂಗೆ ಇಲ್ಲಿ ಕಬ್ಬಣ ಇದೆ ಅಲ್ವಾ, ಈ ಕಬ್ಬನ ಕಟ್ ಮಾಡಿ ರೌಂಡಕ್ಕೆ ಸೊ ಅದನ್ನ ಬಂದು ಇಲ್ಲಿ ವೆಲ್ಡಿಂಗ್ ಮಾಡ್ತಾರೆ, ಸೈಡ್ ಅಲ್ಲಿ ವೆಲ್ಡಿಂಗ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಕಟ್ ಮಾಡಿ ಫಿನಿಶಿಂಗ್ ಕೊಡಲ್ಲ. ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಹಾಕಿದೀವಿ. ಓಕೆ, ಇದು GTI ಕಿಟ್ ಹಾಕಿದೀವಿ. ಫ್ರಂಟ್ ಬ್ಯಾಕ್ ಸೈಡ್ಸ್ ಬರುತ್ತೆ. ಇದಕ್ಕೆ ಮಾಡಿಫಿಕೇಶನ್ ಮಾಡಿರೋದು ನಿಮ್ಗೆ ಬಂಪರ್ ಮತ್ತೆ ಮೇಲ್ ಬೇರೆ ಹಾಕ್ಸಿದ್ರೆ ಸರ್. ಇದು ಮೇಲ್ ಹಾಕಿದಿರಲ್ವಾ, ಅದ್ರ ಮೇಲೆ ಫಿನಿಶಿಂಗ್ ಮಾಡಿರೋದ್ರಿಂದ ವೆಯ್ಟ್ ಜಾಸ್ತಿ ಅನ್ನೋದು ಇರುತ್ತೆ. ಏನು ವೆಯ್ಟ್ ಜಾಸ್ತಿ ಬರಲ್ಲ ಸರ್, ಇದು ಸ್ಕೂಪ್ ತರ. ಇದು ತುಂಬಾ ಜನ ಯೂನಿಕ್ ಆಗಿ ಇದ್ದೇ ಕೇಳೋದು ಸರ್. ಇದು ಕಟಿಂಗ್ ಮಾಡಿಬಿಟ್ಟು ಇದು ಕೆಳಗಡೆ ನಾವು ಲೈಟಿಂಗ್ ಗೋಸ್ಕರ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿತ್ತು, ಲೈಟಿಂಗ್ ಬರಬೇಕು ನಮಗೆ ಇಂಜಿನ್ ಗೆ, ಒಂದು ನಾವು ಟ್ರಾನ್ಸ್ಪರೆಂಟ್ ಟೇಪ್ ಎಲ್ಲ ಮಾಡೋದು, ಇದು ಪ್ಲೇಟ್ ತರ ಹಾಕ್ಬಿಟ್ಟು ನಾವು ಲೈಟಿಂಗ್ಸ್ ಕೊಡ್ತೀವಿ ಸರ್. ನೀವು ಆಂಬಿಯನ್ಸ್ ಲೈಟಿಂಗ್ ತರ ಮೊಬೈಲ್ ಆಪ್ ನಲ್ಲಿ ನೀವು ಕಂಟ್ರೋಲ್ ಮಾಡಬಹುದು. ರೀಪೇಂಟ್ ಇನ್ನೂ ಪಾಲಿಶಿಂಗ್ ಏನು ಆಗಿಲ್ಲ, ಪೇಂಟ್ ಹಾಕ್ಬಿಟ್ಟು ನಿಂತಿದೆ. ಸೊ ನೋಡ್ತಾ ಇರ್ಬೋದು ಈ ಕಲರ್ ಹೇಗಿದೆ ಅಂತ, ಫುಲ್ ರೀಪೇಂಟ್ ಆಗಿರೋದು ರೆಡ್ ಕಲರ್ ಗೆ. ಸೊ ಅದ್ರ ಜೊತೆ ನಿಮ್ಗೆ ಸೊ ಬಂಪರ್ ನೋಡ್ತಾ ಇರ್ಬೋದು ಸರ್. ಇದು ತಾರ್ LED ಲೈಟ್, ತಾರ್ದು ಅದು ಗಂಭೀರಂಗ ಐತಲ್ಲ, ದೊಡ್ಡಮ್ಮ ಅನ್ನೋ ತರ. ಅದು ಹಿಂದಿ ಮೂವಿ ಬಂತು, ಯಾವ ತರ KGF ಒಂದು, ಮತ್ತೆ ಇನ್ನೊಂದು ಇವಾಗ ರೀಸೆಂಟ್ ಆಗಿ ಬರ್ತಲ್ಲ ಅನಿಮಲು, ಅದ್ರಲ್ಲಿ ಒಂದು ಹಿಡ್ಕೊಳ್ತಾರಲ್ಲ ಡಗಡಗ ಅಂತ, ಆ ತರ ಇದೆ ಗನ್ ತರ. ಹಿಡ್ಕೊಳಕ್ಕೆಲ್ಲ ನೋಡಿ ಹೆಂಗಿದೆ, ಏನು ಬುಲೆಟ್ ಹಾಕ್ಬಿಟ್ರೆ ಹಾಗೆ ಇದು. ಸೊ ಗುರುಗಳೇ, ನಿಮ್ ಕಾರ್ಗೆ ಏನಾದ್ರು ಮಾಡಿಫಿಕೇಶನ್ ಮಾಡಿಸ್ಬೇಕಾ ಅಂದ್ರೆ ನೀವೇನಾದ್ರೂ ಸನ್ ರೂಪ್ ಹಾಕ್ಸುವಂತದ್ದು, ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಬಂಪರ್ ಟು ಬಂಪರ್ ಚೇಂಜ್ ಮಾಡಿಸುವಂತದ್ದು, ಇಲ್ಲ ಗುರು ನಾನು ಸ್ಟೇರಿಂಗ್ ಚೇಂಜ್ ಮಾಡಿಸ್ತೀನಿ, ಸೀಟ್ ಕವರ್ ಚೇಂಜ್ ಮಾಡಿಸ್ತೀನಿ, ಇಲ್ಲ ಸೀಟ್ನೇ ನಾನು ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ಅನ್ನೋರು, ಇಲ್ಲ ಇಲ್ಲಿ ನನಗೆ ಮಾಡಿಫಿಕೇಶನ್ ನಾನು ಕರ್ನಾಟಕ ಇಲ್ಲ ಅನ್ಕೊಂಡು ಕೇರಳಗೆ ಹೋಗೋದು, ಅಥವಾ ಬೇಡ ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ಸ್ಟೇಟ್ ಹೋಗುವಂಥದ್ದು, ಸೊ ಈ ತರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಕೇರಳ ಇಂದನೇ ಗಾಡಿಗಳು ಬರುತ್ತೆ ಅಂಡ್ ಬೇರೆ ಬೇರೆ ಸ್ಟೇಟ್ ಇಂದನೇ ಗಾಡಿಗಳು ಬರುತ್ತೆ ಇಲ್ಲಿ ಮಾಡಿಫಿಕೇಶನ್ಗೆ. ಯಾಕೆಂತಂದ್ರೆ ಇಲ್ಲಿ ಪ್ರೀಮಿಯಂ ಕ್ವಾಲಿಟಿ ಮಾಡಿಫಿಕೇಶನ್ ಮಾಡಿಸ್ಕೊಡ್ತಾರೆ. ಸೊ ಇದೇ ನೋಡ್ತಾ ಇರ್ಬೋದು. ಅಂಡ್ ಕಾರ್ ಪರ್ಫಾರ್ಮೆನ್ಸ್ ಅಂತ ನಿಮ್ಮ ಹತ್ರ ಯಾವ್ಯಾವ ಕಾರ್ ಮಾಡಿಫಿಕೇಶನ್ ಮಾಡ್ತೀರಾ ಸರ್? ಎಲ್ಲಾ ಗಾಡಿ ಆಲ್ಮೋಸ್ಟ್ ಝೆನ್, ಮಾರುತಿ 800, ಝೆನ್ ಇಂದ ಹೇಳ್ಬಿಟ್ಟು ನಿಮ್ಗೆ ಯಾವ್ದು ಪ್ರೀಮಿಯಂ ಗಾಡಿ ಆದ್ರೂ ನಾವು ಮಾಡಿಫಿಕೇಶನ್ ಮಾಡ್ತೀವಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಒಂದೇ ಸಲ ತೋರಿಸ್ಬೋಣ. ವಿಡಿಯೋ ಎಂಡ್ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು, ಇದ್ರ ಬಗ್ಗೆ ಇನ್ನೂ ಫುಲ್ ಇನ್ಫಾರ್ಮೇಶನ್ ಬೇಕಾ ವಿಡಿಯೋ ಎಂಡ್ ಅಲ್ಲಿ ಕೊಡ್ತೀವಿ. ಕೆಲವು ಇನ್ಫಾರ್ಮೇಶನ್ ಮಿಸ್ ಆಗಿರೋ ಮಾತ್ರ ಬನ್ನಿ ತೋರಿಸ್ತೀವಿ ಸರ್. ಹಾಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಕೇರಳ ಮಾಡಿದ್ರಾ? ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಹಾಕಿದೀವಿ. ಓಕೆ, ಇದು GTI ಕಿಟ್ ಹಾಕಿದೀವಿ. ಫ್ರಂಟ್ ಬ್ಯಾಕ್ ಸೈಡ್ಸ್ ಬರುತ್ತೆ. ಓಕೆ, ಆಮೇಲೆ ಇಂಟೀರಿಯರ್ ನಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಹಾಕಿದೀವಿ. ಆಂಬಿಯನ್ಸ್ ಲೈಟಿಂಗ್ ಹಾಕಿದೀವಿ ನೋಡಿ ಸರ್. ಸ್ಟೇರಿಂಗ್ ಇದು ಕಾರ್ಬನ್ ಡಿಪ್ ಎಲ್ಲ ಮಾಡಿದೀವಿ. ಓಕೆ, ಆಮೇಲೆ ಆಂಬಿಯನ್ಸ್ ಲೈಟಿಂಗ್ ಹಾಕಿದೀವಿ. ಸೊ ಇದು ಪೋಲಾಗ್ ಆಗಿರುವಂತದ್ದು. ಬ್ಯಾಕ್ GTI ಕಿಟ್ ಇದು ಫುಲ್. ಸೊ ಗುರು ನೋಡ್ತಾ ಇರ್ಬೋದು ಹೋಂಡಾ ಸಿವಿಕ್ ಸರ್. ಇದಕ್ಕೆನೆಲ್ಲ ಮಾಡಿದೀರಾ ಸರ್? ಇದಕ್ಕೆ ಬಾಡಿ ಕಿಟ್ ಹಾಕಿದೀವಿ, ಬ್ಯಾಕ್ ಬಂಪರ್ ಹಾಕಿದೀವಿ, ಫ್ರಂಟ್ ಬಂಪರ್, ಸೈಡ್ ಸ್ಕರ್ಟಿಂಗ್ಸ್. ಇದಾದ ಬಂಪರ್ ಇದೆ ಇಲ್ಲಿ. ಇದು ಬಂದ್ಬಿಟ್ಟು ಬೇರೆ ಸರ್, ಇನೋವಾದ. ಇದು ಇನೋವಾದಾ? ಇನೋವಾದ ಬ್ಯಾಕ್ ಡಿಫ್ಯೂಸರ್ ಇದು. ಓಕೆ, ಸೊ ಗುರುಗಳೇ ನೋಡ್ತಾ ಇರ್ಬೋದು. ಅಂಡ್ ಇದಕ್ಕೆ ಮಾಡಿಫಿಕೇಶನ್ ಮಾಡಿರೋದು ನಿಮ್ಗೆ ಬಂಪರ್ ಮತ್ತೆ ಮೇಲ್ ಬೇರೆ ಹಾಕ್ಸಿದ್ರೆ ಸರ್. ಇದು ಮೇಲ್ ಹಾಕಿದಿರಲ್ವಾ, ಅದ್ರ ಮೇಲೆ ಫಿನಿಶಿಂಗ್ ಮಾಡಿರೋದ್ರಿಂದ ವೆಯ್ಟ್ ಜಾಸ್ತಿ ಅನ್ನೋದು ಇರುತ್ತೆ. ಏನು ವೆಯ್ಟ್ ಜಾಸ್ತಿ ಬರಲ್ಲ ಸರ್. ಇದು ಸ್ಕೂಪ್ ತರ. ಇದು ಸ್ಕೂಪ್ ತರ ನಾವು ಬೇರೆ ಏನ್ ಮಾಡ್ತಾರೆ ಅದು ತುಂಬಾ ಹೆವಿ ಬರುತ್ತೆ. ಇದು ಡೈರೆಕ್ಟ್ ಫುಲ್ ಬಾನೆಟ್ ಹಾಕ್ಬಿಡ್ತಾರೆ. ನಾವು ಹಂಗ್ ಮಾಡಲ್ಲ. ಒರಿಜಿನಲ್ ಮಾಡ್ಬೇಕಂದ್ರೆ ತಿರ್ಗಾ ನೀವು ಕೀಲ್ದ್ರೆ ಬಂದ್ಬಿಡತ್ತೆ ನಿಮ್ಗೆ. ಬಂದ್ಬಿಟ್ರೆ ತಿರ್ಗಾ ಅದು ಒರಿಜಿನಲ್ ಬಾನೆಟ್ ಹಂಗೆ ಇರುತ್ತೆ. ಏನ್ ಕಟ್ಟಿಂಗ್ ಗಿಟ್ಟಿಂಗ್ ಏನ್ ಮಾಡಿರಲ್ಲ ನಾವು. ಓಕೆ, ಸ್ಟಾಕ್ ಬೇಕಂದ್ರೆ ಸ್ಟಾಕ್ ಮಾಡ್ಕೊಳ್ಬಹುದು ನೀವು. ಓಕೆ, ಸೊ ಗುರುಗಳ ಫ್ರಂಟ್ ನೋಡ್ತಾ ಇರ್ಬೋದು ನೀವು ಯಾವ ತರ ಮಾಡಿದಾರೆ ಅಂತ. CRZ ಬಾಡಿ ಕಿಟ್ ಅಂತ ಹೇಳ್ತಾರೆ ಇದಕ್ಕೆ, ಸಿವಿಕ್ಗೆ. ಸೊ ಇವಕ್ಕೆಲ್ಲ ಯೂನಿಕ್ ಆಗಿ ಇದು ಇದೆ, ಸಖತ ಕಾಣಿಸುತ್ತಲ್ವ ಸರ್? ಹೌದು ಸರ್, CRZ. ಇಲ್ಲಿ ಓಪನ್ ಏನಾರ ಬೇಕು ಅಂದ್ರೆ ಏನ್ ಸರ್? ಇಲ್ಲಿ ಏನೋ ಇನ್ ಕೇಸ್ ಓಪನ್ ಕೇಳಿದ್ರೆ ಈ ತರ ಓಪನ್ ಕೇಳಿದ್ರೆ ನಾವು ಕಸ್ಟಮೈಸ್ ಅದು ಒಂದು ಇದು ಮಾಡ್ಕೊಡ್ತೀವಿ. ಓಕೆ, ಆಲ್ರೆಡಿ ಒಂದು ಓಪನ್ ಮಾಡಿರೋದು ಅಲ್ಲೇ ಇದೆ ಅಲ್ಲ, ತೋರ್ಸೋಣ. ಗುರು ಹೇಳಿದ್ನಲ್ಲ ಏನಾದ್ರು ಡಾಟ್ ಈ ತರ ಬೇಕು ಅಂತ. ತುಂಬಾ ಜನ ಯೂನಿಕ್ ಆಗಿ ಇದನ್ನೇ ಕೇಳೋದು. ಸೊ ತರ ಫ್ಯಾಷನ್ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಹಾಗೆ ಸರ್, ಇದು ಕಟಿಂಗ್ ಮಾಡಿಬಿಟ್ಟು ಇದು ಕೆಳಗಡೆ ನಾವು ಲೈಟಿಂಗ್ ಗೋಸ್ಕರ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿತ್ತು, ಲೈಟಿಂಗ್ ಬರಬೇಕು ನನ್ಗೆ ಇಂಜಿನ್ ನಲ್ಲಿ, ಒಂದು ನಾವು ಟ್ರಾನ್ಸ್ಪರೆಂಟ್ ಟೇಪ್ ಎಲ್ಲ ಮಾಡೋದು, ಇದು ಪ್ಲೇಟ್ ತರ ಹಾಕ್ಬಿಟ್ಟು
ನಾವು ಲೈಟಿಂಗ್ಸ್ ಕೊಡ್ತೀವಿ ಸರ್. ನೀವು ಆಂಬಿಯನ್ಸ್ ಲೈಟಿಂಗ್ ತರ ಮೊಬೈಲ್ ಆಪ್ ನಲ್ಲಿ ನೀವು ಕಂಟ್ರೋಲ್ ಮಾಡಬಹುದು, ಕಲರ್ ಚೇಂಜ್ ಎಲ್ಲ ಮಾಡಬಹುದು. ಅಂದ್ರೆ ಆಂಬಿಯನ್ಸ್ ಲೈಟ್ ಅಲ್ಲಿ ನೀವು ಮೊಬೈಲ್ ಅದಕ್ಕೆ ಇದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಆಪ್ ಇರುತ್ತೆ. ಹೌದು. ಸೊ ನೀವು ಆಪ್ ಮುಖಾಂತರ ಯಾವ ಕಲರ್ ಬೇಕಾದ್ರೂ ಯೂಸ್ ಮಾಡಬಹುದು. ಚೇಂಜ್ ಮಾಡಬಹುದು. ಓಕೆ, ಸೊ ಇದು ಬಂಪರ್ ಏನಾದ್ರು ಹಾಕಿದ್ರೆ ಸರ್ ಇದಕ್ಕೆ? ಇದು ಬಂಪರ್ ಕಸ್ಟಮೈಸ್ ಮಾಡಿದೀವಿ ಸರ್. ಇದು ಓಲ್ಡ್ ಸೊನಾಟಾ 2004 ಮಾಡಲ್. ಓಕೆ, ಅದಕ್ಕೆ ಎಂ ಕಿಟ್ ಕಸ್ಟಮರ್ ಏನ್ ಹೇಳಿದ್ರು, ನಮಗೆ BMW ಸ್ಟೈಲ್ ಬಾಡಿ ಕಿಟ್ ಬೇಕಂತ ಹೇಳಿದ್ರೆ ಅದಕ್ಕೆ BMW ಸ್ಟೈಲ್ ಬಾಡಿ ಕಿಟ್ ಕೊಟ್ಟಿದ್ದೀವಿ. ಸೊ ಗುರುಗಳೇ ನೋಡ್ತಾ ಇರೋದು ಲ್ಯಾನ್ಸರ್ ರೆಡ್ ಕಲರ್. ಇದು ರೀಪೇಂಟ್ ಇದು ಅಥವಾ ಹೌದು, ರೀಪೇಂಟ್ ಸರ್. ರೀಪೇಂಟ್ ಇನ್ನೂ ಪಾಲಿಶಿಂಗ್ ಏನು ಆಗಿಲ್ಲ, ಪೇಂಟ್ ಆಗ್ಬಿಟ್ಟು ನಿಲ್ತಿದೆ. ಸೊ ನೋಡ್ತಾ ಇರ್ಬೋದು ಈ ಕಲರ್ ಹೇಗಿದೆ ಅಂತ, ಫುಲ್ ರೀಪೇಂಟ್ ಆಗಿರೋದು ರೆಡ್ ಕಲರ್ ಗೆ. ಸೊ ಅದ್ರ ಜೊತೆ ನಿಮ್ಗೆ ಸೊ ಬಂಪರ್ ನೋಡ್ತಾ ಇರ್ಬೋದು ಸರ್. ಇದು ತಾರ್ LED ಲೈಟ್, ತಾರ್ದು ಇದು. ಸೊ ತಾರ್ದು LED ಲೈಟ್ ಹಾಕಿದ್ದಾರೆ. ಸೊ ಔಟ್ಲುಕ್ ನೋಡ್ತಾ ಇರ್ಬೋದು, ಫ್ರಂಟ್ ಔಟ್ಲುಕ್ ಏನ್ ಸಖತ್ತಾಗಿದೆ ಅಂತ. ಸೊ ಇದೇ ತರ ನಿಮ್ಗೆ ಹಾಕ್ಸ್ಬೇಕು ಇಲ್ಲ ರೀಪೇಂಟ್ ಮಾಡಿಸ್ಬೇಕು ಅಂತಂದ್ರೆ ಈ ಕೂಡಲೇ ಸ್ಕ್ರೀನ್ ಬೇಕಂತ ನಂಬರ್ ಕಾಲ್ ಮಾಡ್ಬೋದು. ಸೊ ಹಿಂಗಡೆ ಏನಾದ್ರು ಮಾಡಿದಿರಾ ಸರ್ ಇದಕ್ಕೆ? ಹಿಂದಿಗಡೆನೂ ಮಾಡಿದೀವಿ ಸರ್, ಸೈಡ್ ಕಟಿಂಗ್ಸ್ ಹಾಕಿದೀವಿ ಅದಕ್ಕೆ. ಸೊ ಸೈಡ್ಸ್ ನೋಡಿಬೋದು ಗುರುಗಳೇ, ನೋಡ್ತಾರೆ ಸೈಡು ಹಾಕ್ಸಿದಾರೆ ನಿಮ್ಗೆ. ಸೊ ಇವೆಲ್ಲ ಒಂಥರ ಯೂನಿಕ್, ಅಂದ್ರೆ ಕ್ರೇಜ್ ಇರೋರು ಮಾತ್ರ ಗೊತ್ತು ಈ ತರ ಮಾಡಿಫಿಕೇಶನ್ ಮಾಡಿಸ್ಕೊಂಡ್ರೆ ಏನ್ ಸಖತ್ತಾಗಿರುತ್ತೆ ಅಂತ. ಸೊ ತುಂಬಾ ಜನ ಸ್ಪೆಸಿಫಿಕ್ ಆಗಿ ನೀವು ಕೇರಳಕ್ಕೆ ಹೋಗ್ಬೇಕು, ಬೇರೆ ಸ್ಟೇಟ್ ಹೋಗ್ಬೇಕು ಅಂತ ಅನ್ಕೊಳ್ಳೋರಿಗೆ ಇದೊಂದು ವಿಡಿಯೋ ಬೆಸ್ಟ್ ವಿಡಿಯೋ ಆಗುತ್ತೆ. ಈ ಕೂಡಲೇ ಸ್ಕ್ರೀನ್ ಬೇಕಂತ ನಂಬರ್ ಸೇವ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಸ್ನೇಹಿತರು ಯಾರು ಮಾಡಿಫಿಕೇಶನ್ ಮಾಡಬೇಕು ಅನ್ನೋರಿಗೆ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಸೊ ನೀವು ಮಾಡೋ ಒಂದು ಹೆಲ್ಪ್ ಅವ್ರಿಗೆ ಶೇರ್ ಮಾಡೋದ್ರಿಂದ. ಸೊ ನೋಡ್ತಾ ಇರ್ಬೋದು, ಸೊ ಬ್ಯಾಕ್ ಸೈಡ್ ಡಿಫ್ಯೂಸರ್ ಮಾಡಿದೀವಿ. ಓಕೆ, ಅದಕ್ಕೆ ಕಸ್ಟಮರ್ ಬಂದ್ಬಿಟ್ಟು ಈ ಬಂಪರ್ ಗೆ ನಮಗೆ ಸಿವಿಕ್ ಡಿಫ್ಯೂಸರ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ಲ್ಯಾನ್ಸರ್ ಗೆ ನಾವು ಏನ್ ಮಾಡಿದೀವಿ, ಸಿವಿಕ್ ಡಿಫ್ಯೂಸರ್ ಕಸ್ಟಮೈಸ್ ಮಾಡ್ಬಿಟ್ಟು ಹಾಕಿದೀವಿ. ಓಕೆ, ಸೊ ಗುರುಗಳು ನಿಮ್ಗೆ ಮೊದಲೇ ಹೇಳ್ದಂಗೆ ಕಾರ್ ಮಾಡಿಫೈ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಅಂಡ್ ತುಂಬಾ ಜನ ಬೇರೆ ಬೇರೆ ಸ್ಟೇಟ್ಗೆ ಹೋಗ್ತಾರೆ. ಸ್ಟೇಟ್ ಅಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಕೇರಳಕ್ಕೆ ಹೋಗ್ತಾರೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಅಂದ್ರೆ ಪ್ರೊಫೆಷನಲ್ ಆಗಿ ಮಾಡ್ತಾರೆ ಅಂತ. ಸೊ ಕೆಲವ್ರು ಗೊತ್ತೇ ಇರಲ್ಲ ಕರ್ನಾಟಕದಲ್ಲಿ ಅದಕ್ಕಿಂತ ಸಖತ್ತಾಗಿ ಮಾಡ್ತಾರೆ ಅಂತ. ಅಂಡ್ ಇನ್ನೊಂದು ಇಲ್ಲಿ ನೋಡ್ತಾ ಇರ್ಬೋದು, ಬಂಪರ್ ಟು ಬಂಪರ್ ಎಲ್ಲ ಮಾಡಿಫೈ ಮಾಡಿದ್ರೆ. ಸರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಈಗ ಹಳೇದು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಹಳೇದು ಇದು. ಇದಕ್ಕಿಂತ ಕಸ್ಟಮರ್ ಏನ್ ಹೇಳಿದ್ರು, ನಮ್ಗೆ GTI ಟೈಪ್ ಬಂಪರ್ ಬೇಕೇ ಬೇಕು ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡಿದೀವಿ, ಅವ್ರ ಸ್ಟಾಕ್ ಬಂಪರ್ ನಲ್ಲಿ ಕಟಿಂಗ್ ಮಾಡಿಬಿಟ್ಟು ಶೇಪ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಸೇಮ್ GTI ಬಂಪರ್ ಮಾಡಿದೀವಿ. ಸೊ ನೋಡಿ, ಎಲ್ಲೂ ನಿಮ್ಗೆ ಇಲ್ಲಿ ಬಟನ್ಸ್ ಗಳಾಗ್ಲಿ ಏನೇ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ ಅಂತಂದ್ರೆ. ಇವಾಗ ಬಂಪರ್ ನಾವು ಏನೇ ಬೇರೆದಾಗ್ತಿವಿ ಅಂತಂದ್ರು ಸರಿ ಡ್ಯಾಮೇಜ್ ಆಯ್ತು ಅಂದ್ರೆ ಇದೆಲ್ಲ ಪ್ಲಗ್ ಮಾಡ್ತಾರೆ, ಅದೇನು ಕಾಣಲ್ಲ. ನಿಮ್ಗೆ ಶೋರೂಮ್ ಅಲ್ಲಿ ಬಂದಿರೋ ತರನೇ ನ್ಯಾಚುರಲ್ ಆಗಿ ಮಾಡಿದ್ರಲ್ಲ ಹೇಗೆ ಸರ್? ಇದು ಏನ್ ಮಾಡ್ತೀವಿ ನಾವು, ಒಳಗಡೆ ಬಂದ್ಬಿಟ್ಟು ಸ್ಕ್ರೂಸ್ ಹಾಕ್ತಿವಿ, POP ಸ್ಕ್ರೂಸ್. ಸ್ಲೈಟ್ ಆಗಿ ಹೋಲ್ ಮಾಡ್ತೀವಿ, ಸ್ಲೈಟ್ ಆಗಿ ಹೋಲ್ ಮಾಡ್ಬಿಟ್ಟು ಅದ್ಮೇಲೆ ಪಟ್ಟಿ ಮಾಡ್ಬಿಟ್ರೆ ನಿಮ್ಗೆ ಸ್ಕ್ರೂಸ್ ಏನ್ ಕಾಣಿಸಲ್ಲ. ಓಕೆ, ಇದರಲ್ಲಿ ಆಲ್ರೆಡಿ POP ಸ್ಕ್ರೂಸ್ ಇದ್ದೇ ಇರುತ್ತೆ ಒಳಗಡೆ. ಅಂದ್ರೆ ಅಷ್ಟು ಟೈಟ್ ಆಗಿರುತ್ತಾ? ಟೈಟ್ ಆಗಿರುತ್ತೆ. ಇನ್ನೂ ಒಂದೇನಂದ್ರೆ ABS ಕ್ವಾಲಿಟಿ ಬರುತ್ತಲ್ಲ. ಅಲ್ಲ ಸರ್, ಏನ್ ಇಲ್ಲಿ ಎಷ್ಟು ಗಟ್ಟಿ ಇದೆ, ಇಷ್ಟು ಗಟ್ಟಿಗೆ. ಸೊ ಗುರುಗಳೇ ನೋಡ್ತಾ ಇರ್ಬೋದು. ಅಂಡ್ ಇನ್ನೊಂದು ಸರ್, ಇಷ್ಟೊಂದು ಡೌನ್ ಮಾಡಿಸ್ಕೊಳ್ತಾರಲ್ಲ, ಸೊ ನಮ್ಮ ರೋಡ್ಗಳಿಗೆಲ್ಲ ಹೆಂಗೆ ಟಚ್ ಆಗಲ್ವಾ ಸರ್? ಟಚ್ ಆಗತ್ತೆ ಸರ್. ಮಾಡಿಫಿಕೇಶನ್ ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿನೇ ಬರುತ್ತೆ ನಿಮ್ಗೆ. ಅದಕ್ಕೆ ಏನ್ ಮಾಡ್ತೀವಿ, ನೀವು ಆರಾಮಾಗಿ ಬೇರೆ ಹಂಪ್ಸ್ ನಲ್ಲಿ ನೋಡ್ಕೊಂಡ್ಬಿಟ್ಟು ಸ್ಲೈಡ್ ಕಟಿಂಗ್ ಮಾಡ್ಬಿಟ್ರೆ ಆರಾಮಾಗಿ ಆಗುತ್ತೆ. ಯಾಕಂದ್ರೆ ಮಾಡಿಫಿಕೇಶನ್ಸ್ ಯಾವ್ದನ್ನು ಬಂಪರ್ ತಗೊಳ್ಳಿ, ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿನೇ ಬರೋದು. ಓಕೆ, ಅದಕ್ಕೂ ಮೇಲೆ ಏನಾದ್ರು ಬೇಕು ಅಂದ್ರೆ ಮೇಲೇನಾದ್ರೂ ಬೇಕಂದ್ರೆ ನೀವು ಸ್ಪೇಸರ್ಸ್ ಆಗ್ಬಿಟ್ಟು ನೀವು ಹೈಟ್ ಮಾಡ್ಕೋಬಹುದು. ಬಟ್ ಇದೇ ತರ ಡಿಸೈನ್ಸ್ ಇವಾಗ ಸ್ಪೆಸಿಫಿಕ್ ಆಗಿ ಇದೇ ತರ ಡಿಸೈನ್ ಬೇಕು ಅಂತ ಕೇಳಿರ್ತೀವಿ ಕಸ್ಟಮರ್. ಸೊ ಇದ ಕೊಟ್ಟಿದ್ದೀರಾ. ಸೊ ಕೆಲವರು ಏನಾದ್ರು ಗೂಗಲ್ ಅಲ್ಲಿ ನೋಡ್ಬಿಟ್ಟು ಸರ್ ಈ ತರ ಡಿಸೈನ್ ಬೇಕು, ನಾವು ಕಸ್ಟಮೈಸ್ ಮಾಡ್ಬಿಟ್ಟು ಕೊಡ್ತೀವಿ ಸರ್. ಗೂಗಲ್ ಅಲ್ಲಿ ಈ ತರ ಡಿಸೈನ್ ತೋರಿಸಿದ್ರು ಮಾಡ್ತೀರಾ? ಮಾಡ್ಕೊಡ್ತೀವಿ ನಾವು. ಬಟ್ ಡಿಸೈನ್ ಕರೆಕ್ಟ್ ಆಗಿರುತ್ತೆ, ಕಾರ್ ಚೇಂಜ್ ಇರುತ್ತಲ್ಲ, ಕಾರ್ಗೆ ಆ ಡಿಸೈನ್ ಮ್ಯಾಚ್ ಆಗೋ ತರ ಮಾಡ್ತೀರಾ? ಇದು ಬಂದ್ಬಿಟ್ಟು ನಿಸಾನ್ GTR ಕಿಟ್. ಇದು ಓಕೆ, ನಿಸಾನ್ GTR ಕಿಟ್ ನಾವು ಇದಕ್ಕೆ ಸ್ಕೋಡ್ ಆಗಿ ನಾವು ಕಸ್ಟಮೈಸ್ ಮಾಡ್ಬಿಟ್ಟು ಹಾಕಿರೋದು ಸೇಮ್ ಕಿಟ್. ಇದು ಬೇರೆ ಕಾರ್, ಇದು ಕಿಟ್ ಇದು ಬೇರೆ ಕಾರ್ ಕಿಟ್. ಓಕೆ, ಸೊ ನಾನು ಮೊದಲೇ ಹೇಳ್ದಂಗೆ ಗುರುಗಳೇ, ಇವಾಗ ಏನಂತಂದ್ರೆ ಇವಾಗ ನಿಮ್ಮ ಹತ್ರ ಸ್ವಿಫ್ಟ್ ಇದೆ ಅಂತ ಅನ್ಕೊಳ್ಳಿ, ಅಥವಾ ಇನೋವಾ ಇದೆ ಅಂತ ಅನ್ಕೊಳ್ಳಿ. ಇವಾಗ ನೀವೇನಾದ್ರೂ ಫ್ರಂಟ್ ಬಂಪರ್ ಹಾಕ್ಸ್ಬೇಕು ಅಂತ ಗೂಗಲ್ ಅಲ್ಲಿ ನೋಡ್ತೀರಾ, ಇಲ್ಲ ಅಂತಂದ್ರೆ ಯಾವ್ದೋ ವಿಡಿಯೋ ನೋಡ್ಬೇಕಾದ್ರೆ ರೀಲ್ಸ್ ಅಲ್ಲಿ ನೋಡ್ತೀರಾ. ಸೊ ಬಂಪರ್ ಸಖತ್ತಾಗಿರುತ್ತೆ, ಈ ತರ ಮಾಡಿಫಿಕೇಶನ್ ಮಾಡಿಸಬಹುದು. ಬಟ್ ಆ ಕರೆ ಬೇರೆ, ನಮ್ ಕರೆ ಬೇರೆ. ಬಟ್ ಆಗುತ್ತಾ ಅಂತಂದ್ರೆ ಸೊ 200% ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅದಕ್ಕೆ ಮ್ಯಾಚಬಲ್ ಆಗೋ ತರ ಅದೇ ಡಿಸೈನ್ ನ ನಿಮ್ ಕಾರ್ ಮಾಡ್ಕೊಡ್ತಾರೆ. ಕರೆಕ್ಟ್ ಅಲ್ವಾ ಸರ್? ಓಕೆ, ಇವಾಗ ನೀವು ಸೈಡ್ಸ್ ಅಂತ ಬಂದಾಗ ಏನೆಲ್ಲ ಮಾಡಿದ್ರೆ ಬನ್ನಿ ಸರ್ ಹಾಗೆ. ಸೊ ಗುರುಗಳೇ ನೀವು ನೋಡ್ತಾ ಇರಬಹುದು ಸೈಡ್ಸ್ ಅಲ್ಲಿ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಇದು ಸ್ಪ್ಲಿಟರ್ಸ್ ಹಾಕಿದೀವಿ ಸರ್. ಇದು ಸೈಡ್ ಸ್ಕರ್ಟಿಂಗ್ಸ್ ಆಗ್ಬಿಟ್ಟು ಕಸ್ಟಮರ್ ಏನ್ ಮಾಡಿದ್ರು, ನನಗೆ ಕೆಳಗಡೆ ಸ್ಪ್ಲಿಟರ್ಸ್ ಬೇಕಂತ ಹೇಳಿದ್ರು, ಅದಕ್ಕೆ ಸ್ಪ್ಲಿಟರ್ಸ್ ಆಡ್ ಮಾಡಿದೀವಿ. ಸೈಡ್ ಸ್ಕರ್ಟಿಂಗ್ಸ್ ಕೆಳಗಡೆ ಇನ್ನೂ ಸ್ಪ್ಲಿಟರ್ಸ್ ಆಡ್ ಮಾಡಿದೀವಿ ಅದಕ್ಕೆ. ಓಕೆ, ಸೊ ಅಂತಂದ್ರೆ ನಿಮ್ಗೆ ಇದು ಒಂಥರ ಡಿಸೈನ್ ಅಂತ ಹೇಳ್ಬೋದು. ಎಷ್ಟ ಈಗ ಫ್ಲೈಟ್ ಅಲ್ಲಿ ಬರುತ್ತಲ್ಲ ಹಿಂಗ್ ಓಪನಿಂಗ್ ಸೈಡ್ ಅಲ್ಲಿ, ಸೊ ಆ ತರ ಬೇರೆ ಮಾಡ್ಸಿದಾರೆ ಸರ್. ಇನ್ನೊಂದು ಇಷ್ಟೆಲ್ಲ ಮಾಡಿಫಿಕೇಶನ್ ಮಾಡ್ತಾರೆ. ಸೊ ಮಾಡಿಫೈ ಮಾಡಿದ ಗಾಡಿ ವೆಹಿಕಲ್ ಆಲ್ಮೋಸ್ಟ್ ಎಲ್ಲ ಪೆಟ್ರೋಲ್ ಆಗಿದ್ರೆ ಡೀಸೆಲ್ ಆಗಿದ್ರೆ ಡ್ರಾಪ್ ಆಗುತ್ತೆ ಮೈಲೇಜ್ ಅಂತ ಹೇಳ್ತಾರ, ನಿಜನಾ? ಇಲ್ಲ ಸರ್, ಮೈಲೇಜ್ ನಾವು ಇಂಜಿನ್ ಗೆ ಏನು ಮಾಡ್ತಾ ಇಲ್ಲ, ನಾವು ಎಕ್ಸ್ಟೀರಿಯರ್ ಪಾರ್ಟ್ ನಿಮ್ಗೆ ಮಾಡಿಫಿಕೇಶನ್. ವೇಟ್ ಜಾಸ್ತಿ ಇರುತ್ತೆ ಅದಕ್ಕೆ ಡ್ರಾಪ್ ಆಗ್ಬೋದು. ಜಾಸ್ತಿ ಇದ್ರೇನು ನಿಮ್ಗೆ ಮೈಲೇಜ್ ಡ್ರಾಪ್ ಆಗೋದು ಇದೇ ಇಲ್ಲ.
ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಆಲ್ಮೋಸ್ಟ್ ತುಂಬಾ ಜನ ಹಂಗೆ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ. ಸೊ ನನಗೂ ಡೌಟ್ ಇತ್ತದು. ಸೊ ಮಾಡಿಫೈ ಮಾಡ್ಬಿಟ್ರೆ ಮೈಲೇಜ್ ಏನಾದ್ರು ಡ್ರಾಪ್ ಆಗ್ಬಿಡುತ್ತಾ ಅಂತ. ಸೊ ಇವ್ರು ಹೇಳೋ ಪ್ರಕಾರ ಆದ್ರೆ ಸೊ ಇವ್ರ ಇಂಜಿನ್ ಏನು ಮಾಡಲ್ಲ, ಸೊ ಅಂದ್ರೆ ಗಾಡಿ ಬಾಡಿಗೆ ಮಾಡೋದ್ರಿಂದ ಸೊ ಮೈಲೇಜ್ ಏನು ಡ್ರಾಪ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಈಗ ಬ್ಯಾಕ್ ಸೈಡ್ ತೋರಿಸ್ತೀನಿ ಬನ್ನಿ. ಸೊ ಗುರುಗಳೇ ಬ್ಯಾಕ್ ಸೈಡ್ ಸ್ಪೈಲರ್ ಹಾಕ್ಸಿದ್ರೆ ನೋಡ್ತಾ ಇರ್ಬೋದು. ಇನ್ ಕೇಸ್ ಏನೋ ಹಿಂಗಡೆನೂ ಡಿಸೈನ್ ಬೇಕು ಅಂತಂದ್ರೆ ಸೊ ಅದು ಮಾಡ್ಕೊಡ್ತಾರೆ. ಸೊ ಈ ಗಾಡಿಗೆ ಇದು ಮಾತ್ರ ಮಾಡಿಸ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಹಾಗೆ ಇದು ಮ್ಯೂಗನ್ ಸ್ಪಾಯ್ಲರ್ ಸರ್, FRP ಮೆಟೀರಿಯಲ್ ಬರೋದು. ಎಲ್ಲ ಮೆಟೀರಿಯಲ್ ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಮೆಟೀರಿಯಲ್. ಇದು ಬಾಡಿ ಕಿಟ್ಸ್ ಎಲ್ಲ ಕಸ್ಟಮೈಸ್ ಆಗಿದ್ದು ಹ್ಯಾಂಡ್ ಮೇಡ್. ಇದೇನು ಕಂಪನಿನಲ್ಲಿ ಕಂಪ್ರೆಸ್ಡ್ ಆಗ್ಬಿಟ್ಟು ಬರಲ್ಲ. ಇದು ABS ಕ್ವಾಲಿಟಿ ಅಲ್ಲ, ಇದು FRP ಕ್ವಾಲಿಟಿ. ಫೈಬರ್ ಗ್ಲಾಸ್. ಕೆಲವರು ಹೇಳ್ತಾರೆ ಸರ್ ಇವಾಗ ಫಾರ್ಚುನರ್ ಆಗಲ್ಲ, ಓಕೆ, ಈಗ ಲಕ್ಸುರಿ ವೇರಿಯಂಟ್ ಸ್ಪೋರ್ಟ್ಸ್ ವೆಹಿಕಲ್ ಗಳಿಗೆಲ್ಲ ಆಲ್ಮೋಸ್ಟ್ ನಾವು 3 lakhs ಕೊಟ್ಟೆ 4 lakhs ಕೊಟ್ಟೆ ಅಂತ ಹೇಳ್ತಾರೆ. ಇದಕ್ಕೆ ಸರ್ ಅದು 3 lakhs ಕೊಟ್ಟೆ 4 lakhs ಅಂದ್ರೆ ಪ್ರೀಮಿಯಂ ಗಾಡಿಗಳಿಗೆ ರೆಡಿಮೇಡ್ ಇದು ಬರುತ್ತೆ ಸರ್, ABS ಕಿಟ್ಸೇ ಬರುತ್ತೆ. ಅದು ಪ್ರೀಮಿಯಂ ಗಾಡಿಗೆ ನೀವು ಕಸ್ಟಮೈಸ್ ಮಾಡಿಬಿಟ್ಟು ಇವಾಗ 80,000 to 90,000 rupees ಬಾಡಿ ಕಿಟ್ಸ್ ಹೇಳ್ತಾರೆ. ನಾವು ಏನ್ ಮಾಡ್ತೀವಿ, ಅದೇ ಡಿಸೈನ್ ನಲ್ಲಿ ಪ್ಯಾಟರ್ನ್ ಮಾಡಿಬಿಟ್ಟು ಅದೇ ಪ್ರೈಸಿಂಗ್ ಕಮ್ಮಿ ಆಗೋ ತರ ನಾವು ಏನ್ ಮಾಡ್ತೀವಿ, ಪ್ಯಾಟರ್ನ್ ಸೇಮ್ ಡಿಸೈನ್ BMW M ಕಿಟ್ ಎಲ್ಲ ಬರುತ್ತಲ್ಲ, ಆಲ್ರೆಡಿ ನಮ್ಮ ಹತ್ರ ಇದೆ. ಅದು ನಾನು ಬೇಕಂದ್ರೆ ನಿಮಗೆ ತೋರಿಸ್ತೀನಿ. ಎಲ್ಲ ನಾವು ಕಸ್ಟಮೈಸ್ ಮಾಡ್ಬಿಟ್ಟು FRP ಕಿಟ್ ನೆಲ್ಲ ಹಾಕೊಡ್ಬಿಡ್ತೀವಿ. ABS ನೀವು ABS ಹೋಗಿದ್ರೆ ನಿಮಗೆ 85,000 to 90,000 rupees ಬೇರೆ ಕಿಟ್ ಪ್ರೈಸಿಂಗ್ ಬರುತ್ತೆ. ಅದು ಈಗ ಇಲ್ಲೇ ಇಂಡಿಯಾನಲ್ಲಿ ಸಿಕ್ಕಲ್ಲ, ಅದು ಇಂಪೋರ್ಟ್ ಮಾಡ್ಬಿಟ್ಟೇನೆ ತೋರಿಸ್ಬೇಕು. ಓಕೆ, ಯಾವ್ಯಾವ್ದು ಬಾಡಿ ಕಿಟ್ ಇದೆ ಅಂತ ತೋರಿಸ್ತೀರಾ ಒಂದ್ಸಲ? ಹೌದು ಸರ್, ಬನ್ನಿ ಸರ್. ಬಾಡಿ ಕಿಟ್ಸ್ ಬಂದ್ಬಿಟ್ಟು ನಿಮಗೆ ಎಲ್ಲ ಗಾಡಿಗಳದ್ದು ಇದೆ ಸರ್. ಸಿವಿಕ್, ಪೋಲೋ, ಆಮೇಲೆ ಶಿಫ್ಟ್ ಡಿಸೈರ್, ಶಿಫ್ಟ್ ಓಲ್ಡ್ ಶಿಫ್ಟ್, ನ್ಯೂ ಶಿಫ್ಟ್, ಆಮೇಲೆ ಬೀಟ್, ಎಲ್ಲ ಗಾಡಿಗಳದ್ದು ನಿಮಗೆ ಬಾಡಿ ಕಿಟ್ ಸಿಗುತ್ತೆ. ಸ್ವಲ್ಪ ಗಾಡಿಗಳದ್ದು ಏನಂದ್ರೆ ಸ್ವಲ್ಪ ಗಾಡಿ ಬರುತ್ತೆ. ಅದಕ್ಕೆ ಗಾಡಿ ಬಂದ್ರೆ ನಾವು ಕರೆಕ್ಟ್ ಆಗಿ ಫಿಟ್ಟಿಂಗ್ ಮಾಡಿಬಿಟ್ಟು ನಿಮಗೆ ಕಸ್ಟಮೈಸ್ ಮಾಡಿಬಿಟ್ಟು ಬಾಡಿ ಕಿಟ್ಸ್ ಹಾಕೊಡ್ತೀವಿ. ಓಕೆ, ಯಾವ್ದೋ ಗಾಡಿ ರೆಡಿ ಆಗ್ತಾ ಇದೆ ಅಲ್ಲಿ ಇವಾಗ. ಇದು ಎಲೆಂಟ್ರಾದು, ವರ್ನಾ ಎಲೆಂಟ್ರಾದು ಆಗ್ತಾ ಇದೆ ಸರ್ ಬಾಡಿ. ಅಂದ್ರೆ ಇದ್ರದಾ ಸರ್? ಇದು ಮಾಡ್ತಾ ಇದ್ದಾರೆ. ಇದ್ರದಾ? ಇದರದು. ಓಕೆ, ಇದು ಫ್ರಂಟ್ ಮಾತ್ರನಾ? ಬಂಪರ್ ಹೇಳಿದ್ರೆ ಬ್ಯಾಕ್ ಸೈಡ್ ಬೇರೆ ಫ್ರಂಟ್ ಮಾಡಿಸ್ತಾ ಇದ್ದಾರೆ ಕಸ್ಟಮರ್ಗೆ. ಬೇರೆ ಫ್ರಂಟ್ ಬೇಕಂತೆ ಕಸ್ಟಮೈಸ್. ಸರ್ ಇದು ಸಿವಿಕ್ ಎಲ್ಲ ವೇರಿಯಂಟ್ಸ್ 6 ಡಿಸೈನ್ಸ್ ಇದೆ ನಮ್ಮ ಹತ್ರ ಸಿವಿಕ್. ಆಮೇಲೆ ನಿಮಗೆ ಶಿಫ್ಟ್ ಟೈಪ್ 1, ಟೈಪ್ 2, ಟೈಪ್ 3 ಎಲ್ಲ ಬಾಡಿ ಕಿಟ್ ಸಿಗ್ಬಿಡುತ್ತೆ. ಆಮೇಲೆ ಕ್ರೂಸ್ ಬಾಡಿ ಕಿಟ್ ಸಿಗುತ್ತೆ ನಿಮಗೆ, ಬೀಟ್ ಬಾಡಿ ಕಿಟ್ ಸಿಗುತ್ತೆ. ಬೇರೆ ಯಾವ್ದನ್ನ ಗಾಡಿ ಆಗ್ಲಿ ಸರ್, ಲ್ಯಾನ್ಸರ್, ಎಸ್ಟೀಮ್, ಜೆನ್, ಅದೆಲ್ಲ ಬಾಡಿ ಕಿಟ್ಸ್ ಕಸ್ಟಮೈಸ್ ಮಾಡ್ಬಿಟ್ಟು ನಾವು ಮಾಡಿಕೊಡ್ತೀವಿ. ಸೊ ಗುರುಗಳು, ಇದ್ರ ಜೊತೆ ನಿಮ್ಗೆ ಮಾಡಿಫಿಕೇಶನ್ ಸನ್ರೂಫ್ ಬೇಕು ಅಂತಂದ್ರೆ ಇವಾಗ ಕೆಲವು ಸ್ವಿಫ್ಟ್ಗಳಲ್ಲಿ ಸನ್ರೂಫ್ ಹಾಕ್ಸ್ಕೋಬೇಕು ಅಂತ ಇಷ್ಟಪಡ್ತಾರೆ, ಇಲ್ಲ ಗುರು ಝೆನ್ನಲ್ಲಿ ಹಾಕ್ಸ್ಕೊಳ್ತಾರೆ ಸರ್ ಇವಾಗ. ಸೊ ನಿಮ್ದು ಯಾವ್ದೇ ಕಾರ್ಗೆ ಸನ್ರೂಫ್ ಹಾಕ್ಸ್ಕೋಬೇಕು ಅಂತಂದ್ರು ಸೊ ಸನ್ರೂಫ್ ಸುತ್ತ ಅವೈಲೇಬಲ್ ಇದೆ. ಇನ್ ಕೇಸ್ ಸನ್ರೂಫ್ ನ ನೀವು ಕೆಲವು ಗಾಡಿಗಳು ನೋಡ್ತಾ ಇರ್ಬೋದು, ಕೆಲವು ಕಡೆ ಸೊ ಇಲ್ಲೆಲ್ಲ ಕಟ್ ಮಾಡ್ತಾರೆ, ಒಂದ್ ಲೈನ್ ಕಟ್ ಮಾಡಿ ಫಿಕ್ಸ್ ಮಾಡ್ತಾರೆ. ಬಟ್ ಇವ್ರ ಹತ್ರ ಆತರ ಇಲ್ಲ. ಸೊ ಯಾವ ತರ ಮಾಡ್ತಾರೆ ಅಂತ ಸರ್, ನಾವು ಇಲ್ಲಿ ಫುಲ್ ಕಟ್ ಮಾಡಿಬಿಟ್ಟು ನಾವು ಜಾಯಿಂಟ್ ಮಾಡಿಬಿಟ್ಟು ಎಲ್ಲ ಗ್ಯಾಸ್ ವೆಲ್ಡಿಂಗ್ ಎಲ್ಲ ಮಾಡಿಬಿಟ್ಟು ಕೂರಿಸ್ಬಿಡ್ತೀವಿ. ಒರಿಜಿನಲ್ ಕಂಪನಿಯಿಂದ ಬರುತ್ತಲ್ಲ ಇದು ಸನ್ರೂಫ್ ನಾವು ಕೂರಿಸಿರೋದು ಸ್ಕೋಡಾ LNK ಮಾಡೆಲ್ದು ನಾವು ಈ ಗಾಡಿಗೆ ಕೂರಿಸಿರೋದು. ಓಕೆ, ಸೊ ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ. ಸೊ ನೀವು ಇಲ್ಲಿ ಕಟ್ ಮಾಡಿ ನೀವೇನಾದ್ರೂ ಫಿಕ್ಸ್ ಮಾಡಿದಾಗ ಸೊ ಲೀಕೇಜ್ ಆಗುವಂಥದ್ದು ಕೆಲವು ಪ್ರಾಬ್ಲಮ್ ಆಗುತ್ತೆ. ಇವ್ರು ಮಾಡೋದು ಏನಂತಂದ್ರೆ ಇವಾಗ ಆಲ್ರೆಡಿ ಶೋರೂಮ್ ಇರುವಂತ ಕಾರ್ಗಳು ಪೀಸ್ಗಳನ್ನ ತರ್ತಾರೆ ಸನ್ರೂಫ್ದು. ಅಂಡ್ ಹಿಂಗೆ ಇಲ್ಲಿ ಕಬ್ಬಣ ಇದೆ ಅಲ್ವಾ, ಈ ಕಬ್ಬನ ಕಟ್ ಮಾಡಿ ರೌಂಡಕ್ಕೆ ಸೊ ಅದನ್ನ ಬಂದು ಇಲ್ಲಿ ವೆಲ್ಡಿಂಗ್ ಮಾಡ್ತಾರೆ, ಸೈಡ್ ಅಲ್ಲಿ ವೆಲ್ಡಿಂಗ್ ಮಾಡ್ತಾರೆ. ಇದು ಯಾವುದೇ ರೀತಿ ಕಟ್ ಮಾಡಿ ಫಿನಿಶಿಂಗ್ ಕೊಡಲ್ಲ. ನಿಮ್ಗೆ SG ಇದೆ ನೋಡ್ತಾ ಇರ್ಬೋದು, ಕಂಪ್ನಿ ಕಡೆಯಿಂದ ಏನ್ ಬರುತ್ತೋ ಅದೇ ಇರುತ್ತೆ. ಹಾಗಾಗಿ ನಿಮ್ಗೆ ಸೊ ಇದು ಪರ್ಫೆಕ್ಟ್ ಪ್ರೀಮಿಯಂ ಕ್ವಾಲಿಟಿ ಅಂತ ಈ ತರ ಯಾರು ಮಾಡಲ್ಲ ಆಲ್ಮೋಸ್ಟ್. ಸೊ ಯಾಕೆಂತಂದ್ರೆ ಇಲ್ಲಿ ಪ್ರೀಮಿಯಂ ಕ್ವಾಲಿಟಿ ಜೆನ್ಯೂನ್ ಆಗಿ ಮಾಡೋದ್ರಿಂದ ಸೊ ಬೇರೆ ಸ್ಟೇಟಿಂಗ್ ಬರ್ತಾರೆ ಅಂತಂದ್ರೆ ಇದಕ್ಕೆ ಅಂತ ಹೇಳ್ಬೋದು. ಸೊ ಈ ತರ ಮಾಡಿಫಿಕೇಶನ್ ನಿಮಗೆ ಕಲರ್ ಮಾಡ್ಕೊಡ್ತಾರೆ. ಅಂಡ್ ಇನ್ನೊಂದು ಇಷ್ಟು ಮಾತ್ರ ಅಲ್ಲ, ನಿಮ್ಗೆ ಏನಾದ್ರೂ ನೀವು ಬೇರೆ ಸ್ಟೇಟ್ ಅಲ್ಲಿ ಇದ್ದೀರಾ, ಇನ್ ಕೇಸ್ ಕರ್ನಾಟಕದಿಂದ ಹೋಗಿ ಸೆಟ್ಲ್ ಆಗಿದ್ದೀರಾ ಅಂತಂದ್ರೆ ಸೊ ನಿಮ್ ಕಾರ್ ಮಾಡಿಫಿಕೇಶನ್ ಮಾಡಿಸ್ಬೇಕು, ಇಲ್ಲಿ ಬರೋಕ್ ಆಗಲ್ಲ ಅಂತಂದ್ರೆ ಕೆಲವು ಪಾರ್ಟ್ಸ್ ಗಳನ್ನ ಆಲ್ ಓವರ್ ಇಂಡಿಯಾ ಎಲ್ಲೇ ಇದ್ರೂ ಸಪ್ಲೈ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಹೇಳಿ ಸರ್, ಯಾವ ತರ ಏನು ಅಂತ. ಸರ್, ಎಲ್ಲ ಪ್ರಾಡಕ್ಟ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಯಾವ್ದು ನಾವು ರೆಡಿ ಪ್ರಾಡಕ್ಟ್ ಇಕ್ಕಲ್ಲ. FRP ಬಾಡಿ ಕಿಟ್ಸ್ ಅಂದ್ರೆ ಎಷ್ಟು ಇಕ್ತೀವಿ ಅಷ್ಟು ಹಾರ್ಡ್ ಆಗ್ಬಿಡುತ್ತೆ. ಏನ್ ಕಸ್ಟಮರ್ ನಮ್ಗೆ ಬೇರೆ ಸ್ಟೇಟ್ ನಲ್ಲಿ ಇದ್ರೆ ಅವ್ರು ನಮ್ಗೆ ಅಡ್ವಾನ್ಸ್ ಆಗಿಬಿಟ್ರೆ, ಅಡ್ವಾನ್ಸ್ ಆಗಿದ ತಕ್ಷಣ ನಾವು ಪ್ರಾಡಕ್ಟ್ ರೆಡಿ ಮಾಡಿಬಿಡ್ತೀವಿ. ಡಿಸ್ಪ್ಯಾಚ್ ಕಾಪಿ ಇದು ಅವ್ರಿಗೆ ಕಳಿಸಿದ ತಕ್ಷಣ ಬ್ಯಾಲೆನ್ಸ್ ಪೇಮೆಂಟ್ ತಗೊಂಡ್ಬಿಟ್ಟು ಅದಕ್ಕೆ ಚಾರ್ಜಸ್ ಬಂದ್ಬಿಟ್ಟು ಡೆಲಿವರಿ ಚಾರ್ಜಸ್ ಅದೆಲ್ಲ ಅವರೇ ಪೇ ಮಾಡಬೇಕು. ಸ್ವಲ್ಪ ಕಸ್ಟಮರ್ ಏನಪ್ಪ ದುಡ್ಡು ಹಾಕ್ಬಿಟ್ಟಿದೀವಿ, ನಮ್ಗೆ ಐಟಮ್ ಬರತ್ತಾ ಇಲ್ಲ ಟೆನ್ಷನ್ ಇದ್ದೇ ಇರುತ್ತೆ ಯಾರಿಗೂ ಇದ್ರೆ ಅದರ್ ಸ್ಟೇಷನಲ್ಲಿ. ಇದು ಬಂದ್ಬಿಟ್ಟು ರಿಜಿಸ್ಟರ್ಡ್ GST ಎಲ್ಲ ರಿಜಿಸ್ಟರ್ಡ್ ಆಗಿದೆ. ಇವಾಗ ಬ್ಯಾಂಗ್ಳೂರ್ನಲ್ಲಿ ತುಂಬಾ ಜನ ಆ ತರ ಇದ್ದಾರೆ, ಏನು ರಿಜಿಸ್ಟರೇ ಇಲ್ಲ. ಆಚೆ ಕಡೆಯಿಂದ ಕಸ್ಟಮರ್ಸ್ ನನಗೆ ಕಾಲ್ ಮಾಡ್ತಾರೆ, ಸರ್ ಈ ತರ ಒಂದು ಕಂಪನಿ ಇದೆ, ದುಡ್ಡು ಹಾಕ್ಬಿಟ್ಟಿದೀವಿ, ಅವ್ರ ದುಡ್ಡು ನಮ್ಗೆ ಕೊಡ್ತಾ ಇಲ್ಲ, ನಾವು ಏನ್ ಮಾಡ್ಬೇಕು ಸರ್? ನಮ್ಗೆ ಯಾರು ದುಡ್ಡು ಹಾಕ್ಸ್ಕೊಂತಾರೆ ಎಲ್ಲ ನಮ್ಗೆ ಗೊತ್ತು. ತಿರ್ಗಾ ನಮ್ದು ಬಿಸ್ನೆಸ್ ನಾವು ನೋಡ್ಕೊಳ್ಬೇಕು. ಎಲ್ಲ ಅವ್ರದ್ದು ಗೂಗಲ್ ರಿವ್ಯೂಸ್ ಇರುತ್ತೆ, ಗೂಗಲ್ ರಿವ್ಯೂಸ್ ನೋಡ್ಬೇಕು, ಗೂಗಲ್ ನಲ್ಲಿ ಹುಡುಕ್ಬೇಕು. ಗೂಗಲ್ ರಿವ್ಯೂಸ್ ನಲ್ಲಿ ಯಾರು ಮೋಸ ಮಾಡ್ತಾರೆ, ಯಾರು ಮೋಸ ಮಾಡಲ್ಲ, ಆಲ್ರೆಡಿ ಅದರಲ್ಲಿ ಕಸ್ಟಮರ್ ಸ್ವಲ್ಪ ಜನ ಮೆನ್ಷನ್ ಮಾಡಿರ್ತಾರೆ. ಅದೆಲ್ಲ ನೋಡ್ಬಿಟ್ಟು ನೀವು ದುಡ್ಡು ಹಾಕ್ಬೇಕು.
ಯಾರೋ ನಾನು ಫೋಟೋಸ್ ನಮ್ದೇ ನಿಮ್ದು ರಿಜಿಸ್ಟರ್ ಆಗಿದೆಯಾ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ, GST ರಿಜಿಸ್ಟ್ರೇಷನ್ ಇದೆ. ಬ್ಯಾಲೆನ್ಸ್ ಮಾಡಬಹುದು. ಹೌದು, ನಾನು ಇದು ಮ್ಯಾನೇಜ್ ಮಾಡ್ತಾ ಇರೋದು, ಓನರ್ ಬಂದ್ಬಿಟ್ಟು ಬೇರೆ ಇರೋದು ಇದರಲ್ಲಿ. ಓಕೆ, ಸೊ ನೋಡೋದಲ್ಲ ವಿತ್ ನಿಮ್ಗೆ ಎಲ್ಲ ರಿಜಿಸ್ಟರ್ ಆಗಿರುವಂತ ಕಂಪ್ನಿ ನಿಮ್ಗೆ ಸಿಗ್ತಿದೆ. ಯಾಕಂದ್ರೆ ಸುಮ್ಮನೆ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾರೆ, ಮಾಡ್ಕೊಂಡು ಮೋಸ ಹೋಗ್ಬೇಡಿ. ಸೊ ಡೇಟಾ ಕಾಲ್ ಮಾಡಿ ಇನ್ನೂ ಇನ್ಫಾರ್ಮೇಶನ್ ತಗೊಳ್ಳಿ. ಸೊ ಇವಾಗ ಕೆಲವು ಆಕ್ಸೆಸರೀಸ್ಗಳನ್ನ ತೋರಿಸ್ತೀನಿ, ಇದಕ್ಕೆ ರಿಲೇಟೆಡ್ ಆಗಿ ಒಳಗೆ ಏನೆಲ್ಲ ಹಾಕ್ಬೋದು ಅಂತ. ಇನ್ ಕೇಸ್ ನೀವು ಆಂಬಿಯನ್ಸ್ ಲೈಟ್ ಹಾಕ್ತೀರಾ, ಇಲ್ಲ ಅಂತಂದ್ರೆ ಸೈಲೆನ್ಸರ್ ಚೇಂಜ್ ಮಾಡಿಸ್ತೀರಾ, ಅಥವಾ ಬೇರೆ ಬೇರೆ ಇನ್ನೂ ಚಿಕ್ಕ ಚಿಕ್ಕ ಆಕ್ಸೆಸರೀಸ್ಗಳು ಇದೆ. ಔಟ್ಲುಕ್ ಪ್ರೀಮಿಯಂ ಒರಿಜಿನಲ್ ಕ್ವಾಲಿಟಿ. ಕೆಲವರು ಹೇಳ್ತಾರೆ ಇದು ಒರಿಜಿನಲ್ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಅಂಡ್ ನಿಮಗೆ ಕಾಪಿ ಕೊಡ್ತಾರೆ, ಅಂದ್ರೆ ಡೂಪ್ಲಿಕೇಟ್, ಒರಿಜಿನಲ್ ಕೊಡಲ್ಲ ನಿಮಗೆ. ಇಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಒರಿಜಿನಲ್ ಕ್ವಾಲಿಟಿನೇ ಕೊಡ್ತಾರೆ. ಸರ್ ಅದು ವಾರಂಟಿ ಕೊಡ್ತೀರಾ? ಅದು ಹೌದು, ವಾರಂಟಿ. ಬನ್ನಿ ತೋರಿಸ್ತೀನಿ. ಸೊ ಗುರುಗಳೇ ನೋಡ್ತಾ ಇರ್ಬೋದು DRL ಅಂಡ್ ನಿಮ್ ಕಾರ್ಗೆ ಏನಾದ್ರು ಸರ್ ಇದು DLR ಅಂತಂದ್ರೆ ಇದು ಯಾವ ಕಾರ್ ಇದು ಶಿಫ್ಟಿಗೆ ಸರ್. ಈಗ ನನ್ನ ಹತ್ರ ಇನ್ನೋವಾ ಇದೆ ಅಂದ್ರೆ ಇನ್ನೋವಾಗೂ DRL ಬರುತ್ತೆ, ಸಿಗುತ್ತೆ ನಿಮ್ಮ ಹತ್ರ? ಸಿಗುತ್ತೆ. ಓಕೆ, ಇವೆಲ್ಲ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಾಗ್ಬೋದು ಸರ್? ಇವು 2500 ಇಂದ ಸ್ಟಾರ್ಟಿಂಗ್ ಇದೆ ಸರ್. ಓಕೆ, ಸೊ ಇನ್ನೊಂದು ಇಲ್ಲಿ ಕಡಿಮೆ ಪ್ರೈಸ್ ಅಂತ ಸ್ಟಾರ್ಟ್ ಆದ್ರೆ ಮಿನಿಮಮ್ 250 ರೂಪೀಸ್ ಇಂದ ಸ್ಟಾರ್ಟಿಂಗ್ ಇದೆ, 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಹೇಳ್ಬಿಟ್ಟು ಸರ್ ಏನೆಲ್ಲ ಹಾಕ್ಬೋದು. ಕೆಲವ್ರಿಗೆ ಚಿಕ್ಕವೇ ಔಟ್ಲುಕ್ ಚೆನ್ನಾಗಿ ಕಾಣೋದು, ಆ ಚಿಕ್ಕ ಹಾಕ್ಸ್ಕೊಳ್ಳೋದ್ರಿಂದ ಒಂದು ಪ್ರೀಮಿಯಂ ಕ್ವಾಲಿಟಿ ಲುಕ್ಕೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಆ ಚಿಕ್ಕದ್ರ ಬಗ್ಗೆ ಏನೆಲ್ಲ ಹಾಕಿಸ್ಬೋದು, ಈ ತರನು ಹಾಕಿಸ್ಬಹುದಾ ಅಂತೆಲ್ಲ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಬನ್ನಿ. ಸೊ ಗುರುಗಳೇ ನೋಡ್ತಾ ಇರ್ಬೋದು ಅಂಡ್ ಸೈಲೆನ್ಸರ್ ಪೈಪು. ಸೊ ನಾವು ಹಂಗ ಅಂತೀವಿ, ಆಕ್ಚುಲಿ ಇದ್ರ ಹೆಸರೇ ಬೇರೆ ಇರುತ್ತೆ. ಸೊ ಇದು ಆಕ್ಚುಲಿ ನೀವು ಹಾಕ್ಸ್ಕೊಳ್ಳೋದ್ರಿಂದ ಸೌಂಡ್ ಔಟ್ ಬರುತ್ತೆ. ಏನೋ ಸೌಂಡ್ ಬೇಕು ಅನ್ನೋರು ಹಾಕ್ಸ್ಕೋಬಹುದು. ಗುರು ಸೌಂಡ್ ಬರುತ್ತೆ, ಓಕೆ, ಪೊಲೀಸರು ಹಿಡಿದ್ಬಿಟ್ರೆ ಏನ್ ಮಾಡೋದು, ಫೈನ್ ಕಟ್ಬೇಕಾಯ್ತೆ ಅಂತಂದ್ರೆ ಸೊ ಅದ್ರ ತಲೆ ಕೆಡ್ಸ್ಕೊಳಕ್ ಏನಿಲ್ಲ. ಸೊ ಒಂದು ಚಿಕ್ಕ ರಿಮೋಟ್ ಕೊಟ್ಟಿರ್ತಾರೆ. ಸೊ ನೀವು ಬೇಕು ಅಂದಾಗ ಆನ್ ಮಾಡ್ಕೋಬಹುದು, ಬೇಡ ಅಂದ್ರೆ ಆಫ್ ಮಾಡ್ಬೋದು. ಸೊ ನಿಮ್ಗೆ ಎಲ್ಲಿ ಬೇಕು ಅನ್ಸುತ್ತೋ ಅಂದ್ರೆ ಈಗ ಪಬ್ಲಿಕ್ ತೊಂದರೆ ಮಾಡ್ಬಿಡಿ. ಸೊ ಖಾಲಿ ಜಾಗದಲ್ಲಿ ಸೌಂಡ್ ಕೇಳಬೇಕು, ಇಲ್ಲೆಲ್ಲೋ ನೀವು ಲಾಂಗ್ ಅಲ್ಲಿ ಹೋಗ್ತಾ ಇರ್ತೀರಾ ಅಂತಂದ್ರೆ ಹೈವೇಗಳು ಎಲ್ಲೋ ನಿಮ್ಗೆ ಖುಷಿ ಅನ್ನೋ ಜಾಗದಲ್ಲಿ ಮಾತ್ರ ಹಾಕೊಳ್ಳಿ, ಪಬ್ಲಿಕ್ ತೊಂದರೆ ಕೊಡ್ಬಿಡಿ ಅಂತ ಹೇಳ್ತೀನಿ. ಬಟ್ ಚೆನ್ನಾಗಿದೆ. ಸೊ ಈ ನೋಡ್ತಿರೋ ಅಂದ್ರೆ ಇದು ದೊಡ್ಡಮ್ಮ ಅಂತ ಹೇಳ್ತಾರಲ್ಲ, ಹಂಗೆ ಹಿಡ್ಕೊಳ್ಳಿ ಇದನ್ನ. ಸೊ ಯಾವ್ದೋ ಗನ್ನಿದಂಗ ಐತಲ್ಲ ದೊಡ್ಡಮ್ಮ ಅನ್ನೋ ತರ, ಯಾವ್ದೋ ಹಿಂದಿ ಮೂವಿ ಬಂತು, KGF ಒಂದು, ಮತ್ತೆ ಇನ್ನೊಂದು ಇವಾಗ ರೀಸೆಂಟ್ ಆಗಿ ಬತ್ತಲ್ಲ ಅನಿಮಲ್, ಅದ್ರಲ್ಲಿ ಒಂದ್ ಹಿಡ್ಕೊಳ್ತಾರಲ್ಲ ಡಗಡಗ ಅಂತ, ಆ ತರ ಇದೆ ಗನ್ ತರ. ಸೊ ಹಿಡ್ಕೊಳಕ್ಕೆಲ್ಲ ನೋಡಿ ಹೆಂಗಿದೆ, ಸೇಮ್ ಏನೋ ಬುಲೆಟ್ ಹಾಕ್ಬಿಟ್ರೆ ಹಾಗೆ ಹೋಯ್ತಲ್ಲ ಸರ್ ಇದು. ಓಕೆ, ಈ ತರ ಇನ್ನೊಂದು ಇದೆಯಲ್ಲ ಸೇಮ್ ಒಂದೇನಾ? ಸೇಮ್ ಟಿಪ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ಬರುತ್ತೆ. ಇದರಲ್ಲಿ ಟಿಪ್ಸ್ ನಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಇದೆ. ಲೈಟಿಂಗ್ ಬರುತ್ತೆ, ಇದರಲ್ಲಿ ಲೈಟ್ಸ್ ಬರುತ್ತೆ. ಇದು ವೈರ್ ಅಂದ್ರೆ ಇವಾಗ ಸರ್ ಇವಾಗ ಕಾರ್ ಹೋಗ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು, ನೀವು ಕಾರ್ ಓಡಿಸ್ತಾ ಇರ್ತಾರೆ, ಲೈಟ್ ಬರುತ್ತೆ, ಹೊಗೆಯಿಂದ ಏನೋ ಫೈರ್ ಬಂದಿರೋ ತರ ಕಾಣಿಸುತ್ತೆ. ಅದು ಲೈಟ್ ಆಗಿದ್ರೆ ನಿಮ್ಗೆ ಏನ್ ಬರುತ್ತೆ, ಆಲ್ರೆಡಿ ಇದು ಹೊಗೆ ಬರ್ತಾ ಇರುತ್ತಲ್ಲ, ಅದಕ್ಕೆ ಹೈಲೈಟ್ ಕೊಡುತ್ತೆ ನಿಮ್ಗೆ. ಫೈರ್ ಬಂದಿರೋ ತರ ಕಾಣಿಸುತ್ತೆ, ಫೈರ್ ಬರೋ ತರ ಕಾಣಿಸುತ್ತೆ. ಸೊ ಡಿಪೆಂಡ್ ಆಫ್ ಕ್ವಾಲಿಟಿ. ಸೊ ನೀವು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಇದೆಯಾ ಸರ್ ಇದು ಹಿಂಗಿದೆ ಎರಡೆರಡು ಡಿಫ್ರೆಂಟ್ ಆಗಿ ಈ ತರ ಎಲ್ಲ ಸೈಲೆನ್ಸ್. ನಾನು ಬೈಕ್ ಮಾತ್ರ ನೋಡಿದೆ, ಕಾರು ಇತ್ತು ಬಟ್ ಇದೆ ಅಂತ ಗೊತ್ತು, ಬಟ್ ಈ ತರ ಎಲ್ಲ ಒಳ್ಳೆ ಗನ್ನಿದಂಗಿದೆ, ದೊಡ್ಡಮ್ಮ ಚಿಕ್ಕಮ್ಮ ಅನ್ನೋ ತರ ಎಲ್ಲ ಇದೆ. ಏನು ಗೊತ್ತಿಲ್ಲರೊಬ್ಬ ನಂಗೆ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಗೊತ್ತಾಗಲ್ಲ. ಸೊ ಈ ತರ ನಾನು ಹಾಕ್ಸ್ಕೋಬೇಕು ಅಂತಂದಾಗ ಅಂದ್ರೆ ಈ ರಿಲೇಟೆಡ್ಗೆ ಇವಾಗ ನಂಗೆ ಸೈಲೆನ್ಸರ್ ಬೇಕು, ಸುಮ್ನೆ ಏನೋ ಕಬ್ಬನ ಹಾಕಿ ಮಾಡಿಫೈ ಮಾಡ್ಬಿಟ್ಟು ಸೊ ಸೇಮ್ ಕಾಪಿ ಮಾಡ್ಬಿಟ್ಟಿರ್ತಾರೆ, ಬಟ್ ಅದು ಒರಿಜಿನಲ್ ಅಥವಾ ಕಂಪನಿ ಹೆಸರು ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒರಿಜಿನಲ್ ಅಂದ್ರೆ ಇದರಲ್ಲಿ ಡೂಪ್ಲಿಕೇಟ್ ಸಿಗುತ್ತೆ, ಇಲ್ಲ ಕಂಪನಿ ನೇಮ್ ಹಾಕ್ಬೋದಲ್ವಾ? ಡೂಪ್ಲಿಕೇಟ್ ಆಗ್ಬೋದು, ಬಟ್ ಒರಿಜಿನಲ್ ಹೆಂಗ್ ಗೊತ್ತಾಗುತ್ತೆ? ಒರಿಜಿನಲ್ ಅಂತ ಇದು ವಾಲ್ ಇಂದಾನೆ ಗೊತ್ತಾಗುತ್ತೆ. ಹೆಂಗೆ ತೋರಿಸ್ತೀರಾ? ಇದು ವಾಲ್ ಬರೋದು. ಸೊ ಗುರುಗಳೇ ನೋಡ್ತಾ ಇರ್ಬೋದು. ಅಂಡ್ ಏನಂತಂದ್ರೆ ನೀವು ಈಗ ಸೌಂಡ್ ಬರ್ಬೇಕಂತಂದ್ರೆ ಇದು ಕ್ಲೋಸ್ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ಜಸ್ಟ್ ನಾನು ಆನ್ ಮಾಡ್ತೀನಿ, ಓಪನ್ ಆಯ್ತಾ? ಸೊ ಮತ್ತೀಗ ಆಫ್ ಮಾಡ್ತೀನಿ. ಸೊ ಹಿಂಗೆ ಬೇಕಾದ ಕಡೆ ಆನ್ ಮಾಡ್ಕೋಬಹುದು, ಬೇರೆ ಕಡೆ ಆಫ್ ಮಾಡ್ಕೋಬಹುದು. ಸೊ ಇದು ಡೆಮೋ ತೋರಿಸ್ತಿರೋದು ನಿಮ್ಗೆ. ಎಷ್ಟು ಫಾಸ್ಟ್ ಆಗಿ ಆಫ್ ಆಗ್ಬಿಡುತ್ತಲ್ಲ ಸರ್ ಅದು. ಯಾವ ಸರ್ ಇದು ಪ್ರೀಮಿಯಂ ಕ್ವಾಲಿಟಿ ಹಿಂಗೆ. ಅದು ಓಲ್ಡ್ ಸೊನಾಟಾ 2004 ಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇಂದ ನಾವು ಕಸ್ಟಮೈಸ್ ಮಾಡಿದ್ದೀವಿ. ಕಸ್ಟಮೈಸ್ ಅಂದ್ರೆ ನೀವು ಮಾಡಿರೋದಾ? ಹೌದು. ಓಕೆ, ಸೊ ಇದೇ ತರ ಏನೇ ತುಂಬಾ ಇದೆ ಟೇಲ್ ಲೈಟ್ಸ್ ಅನ್ನು ಕಸ್ಟಮೈಸ್ ಮಾಡಿದ್ದೀವಿ. ಇದು ಕಂಪನಿಯಿಂದಾನೇ ಬರುತ್ತೆ, ತೈವಾನ್ ಮೇಡ್ ಆಫ್ಟರ್ ಮಾರ್ಕೆಟ್ ಟೇಲ್ ಲೈಟ್ಸ್ ಎಲ್ಲ. ಓಕೆ, ಆಲ್ಮೋಸ್ಟ್ ಇಲ್ಲಿ ಇರೋದೆಲ್ಲ ನಿಮಗೆ ಪ್ರೀಮಿಯಂ ಅಲ್ಲಿ ಸಿಗುತ್ತೆ. ಸೊ ಇವೆಲ್ಲ ಏನು ಸರ್ ಗೇರ್ ಇದು? ಗೇರ್ ನಾಬ್ಸ್. ಓಕೆ, ಇವು ಎಲ್ಲ ಗೇರ್ ನಾಬ್ಸ್, ಇದು ಗೇರ್ ನಾಬ್ಸ್. ಇದು ಬ್ರೇಕ್ ಹ್ಯಾಂಡಲ್. ಇದೇನು ಕಾಸ್ಟ್ ಇದೆ? ಇದು ಕಾಸ್ಟ್ ಬಂದ್ಬಿಟ್ಟು ನಿಮಗೆ 800 ರೂಪೀಸ್ ಇಲ್ಲ. ಏನು ಡಿಸ್ಕೌಂಟ್ ಇಲ್ವಾ? 550 ಇಂದ ಚಿಕ್ಕದು ಮೀಡಿಯಂ ಕ್ವಾಲಿಟಿ, ಆಮೇಲೆ ಹೈಟ್ ಆ ಥರ. ಇದು ಬಂದ್ಬಿಟ್ಟು ನಿಮಗೆ 600 ರೂಪೀಸ್ ಬೀಳುತ್ತೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಡಿಪ್ಪಿಂಗ್ ಮಾಡಿರೋದು ಸ್ಪಾಯ್ಲರ್ಸ್ ಇದೆ, ತೋರಿಸ್ತೀನಿ ನಾನು ನಿಮಗೆ. ಇವೆಲ್ಲ ಸರ್ ಮೀಟ್ರು ಇವೆಲ್ಲ ರನ್ ಆಗುತ್ತಾ? ರನ್ ಆಗುತ್ತೆ ಸರ್. ಸೀಟ್ ಬೆಲ್ಟ್ ಕಲರ್ ಆಗಿದೆ. ಕಲರ್ ಪ್ಯಾರಾಶೂಟ್ ಅಲ್ಲಿ ಫ್ಲೈಟ್ ಅಲ್ಲಿ ಸ್ಪೋರ್ಟ್ಸ್ ಸೀಟ್ ಗೆ ಹಾಕೋದು. ಇದು ಅಲ್ಲ, ಪ್ಯಾರಾಶೂಟ್ ಗಳಲ್ಲಿ ಹಾಕೋತಾರಲ್ಲ ಹಂಗಿದೆ ಸರ್. ಇದು ಬ್ಯಾಟ್ರಿನ ಏನ್ ಸರ್ ಅದು? ಚಾರ್ಜಿಂಗ್ ಇದಿರುತ್ತೆ. ಓಕೆ,
ಟೊಯೋಟಾ ಎಲ್ಲ ಬೇರೆ ಬೇರೆ ಕಂಪನಿದು ಸಿಗುತ್ತೆ. ನೀವು ಚಾರ್ಜಿಂಗ್ ಪ್ಲಗ್ ಈ ಥರ ಸಿಗುತ್ತೆ. ನೀವು ಯಾವಾಗ ಇದು ಚೇಂಜ್ ಮಾಡ್ತೀವಿ, ಕಲರ್ ಚೇಂಜ್ ಆಗ್ತಾನೆ ಇರುತ್ತೆ. ನೋಡಿ ಸರ್, ಇದೆಲ್ಲ ಸ್ಪ್ಲಿಟರ್ಸ್, ಕಾರ್ಬನ್ ಫೈಬರ್ ಸ್ಪ್ಲಿಟರ್ಸ್ ಇದೆ, ಡಿಫ್ರೆಂಟ್ ಡಿಸೈನ್ ಸ್ಪ್ಲಿಟರ್ಸ್ ಇದೆ. ಆಮೇಲೆ ಸ್ಪಾಯ್ಲರ್ಸ್, ಇದೆಲ್ಲ ಸ್ಪಾಯ್ಲರ್, ಕಾರ್ಬನ್ ಫೈಬರ್ ಸ್ಪಾಯ್ಲರ್, ಸಿವಿಕ್ ಡಿಫ್ರೆಂಟ್ ಡಿಸೈನ್ ಹೈಡ್ರೋ ಡಿಪ್ ಆಗಿರೋದು ಸ್ಪಾಯ್ಲರ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇದೆಲ್ಲ ಹೈಡ್ರೋ ಡಿಪ್ಪಿಂಗ್ ಸ್ಪಾಯ್ಲರ್, ಡಿಫ್ರೆಂಟ್ ಡಿಸೈನ್ಸ್. ನೋಡಿ, ಇದು ಗೋಲ್ಡ್ ಬೇಕಾ, ರೆಡ್ ಬೇಕಾ, ಪ್ಯಾಟರ್ನ್ಸ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ. ಸೊ ಗುರುಗಳೇ, ಈ ಕಾರ್ನ ಮಾಡಿಫಿಕೇಶನ್ ಮಾಡಿಸ್ಕೊಂಡಂತ ಓನರ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್. Hi. How are you? Good. Okay. ಸೊ ನೀವು ಇಲ್ಲಿ ಮಾಡಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ನಿಮಗೆ ಹೇಗೆ ಗೊತ್ತಾಯ್ತು? I was searching and my friends also searching, and at last I found this. So how I found this means, in HSR there is a tire shop and workshop. So I went there and I asked, do you know one place? Then he has suffered his name and he gave me number. I went there. So usually what I heard means they will never entertain customers into their garages. The best part, they will show what they are doing here. ಸೊ ನಿಮಗೆ ಒಂದು So I was here when he is doing, the guy was doing, and whenever whatever we changes, we are telling immediately he'll change and give. And ಖುಷಿ ಆಯ್ತಾ? ಓಕೆ, of course, ಪರ್ಫೆಕ್ಟ್ ಆಗಿ ಬಂದಿದೆ. perfect. Actually, I got very good feedback from my hometown also, because you know about. I'm very happy, and my friends are very happy. And who all shows this, they also. And I pass some of the numbers when I go to HSR and everywhere. They'll ask from where this did. So I'll pass his number. I'll tell you can call him, and it is affordable. And everywhere they are quoting like 30,000, 35,000, that range. He get me this in 22,000. ಪ್ರೈಸ್ ಕಂಫರ್ಟಬಲ್. Very less. He's looking for to modify the car. Definitely they can come here. And if you need to do any changes, you can tell the time of their working. They will change and give you. I had some other plan for putting this, but I told no, we will change it. Immediately change and give me this. ಸೊ ಗುರುಗಳೇ, ನೋಡಿದ್ರಲ್ಲ ಯಾವ ತರ ಕಾರ್ ಮಾಡಿಫಿಕೇಶನ್ ಮಾಡ್ತಾರೆ ಅಂತ. ಸೊ ನಿಮ್ಗೆ ಎಲ್ಲಾ ತರ ತೋರಿಸ್ಬಿಟ್ಟಿದ್ದೀನಿ. ಅಂಡ್ ನಿಮ್ ಕಾರ್ ಯಾವುದೇ ಇದ್ರೂ ನಿಮ್ಮ ಕಾರ್ನ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತಂದ್ರೆ ಬೇರೆ ಸ್ಟೇಟ್ ಹೋಗುವಂತ ಅವಶ್ಯಕತೆ ಇರಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಬೆಂಗಳೂರಿಗೆ ಬಂದ್ರೆ, ಸೊ ಬೆಂಗಳೂರು ಅಂಡ್ ಸರ್ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. BTM ಲೇಔಟ್ ಸರ್. ಇಟ್ಸ್ ಆಪೋಸಿಟ್ BTM ಬಸ್ ಸ್ಟಾಪ್ ಬರುತ್ತೆ ಸರ್. ಸಿಲ್ಬೋರ್ಡ್ ಟುವರ್ಡ್ಸ್ ಸಿಲ್ಬೋರ್ಡ್ ಹೋಗೋ ರೋಡ್ ನಲ್ಲಿ. ಓಕೆ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ, ಇಲ್ಲ ವಾಟ್ಸ್ಆಪ್ ಲೈನ್ ಮೆಸೇಜ್ ಮಾಡಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಕಳ್ಸಿಕೊಡ್ತಾರೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಹಾಕಿರ್ತೀನಿ. ಅಂಡ್ ಯಾರೋ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಇತ್ತು ಅಂಡ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಇನ್ ಕೇಸ್ ಇವಾಗ ನೀವು ಗೂಗಲ್ ಅಲ್ಲಿ ಪರ್ಟಿಕ್ಯುಲರ್ ಇದೇ ತರ ಡಿಸೈನ್ ಬೇಕು ಅಂದ್ರೆ, ಸೊ ಆಲೇ ಹೇಳಿದ್ರೆ ಹುಡುಗರು ಇನ್ನೇನ್ಸಲ ಏನ್ ಹೇಳ್ತೀಯಾ ಅಂತ ಹೇಳ್ತೀರಾ. ಸೊ ಓಕೆ, ಬೇಡ ಅದು ಹೇಳಲ್ಲ. ಸೊ ನಿಮ್ ಕಾರ್ಗೆ ಏನಾದ್ರು ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತಂದ್ರೆ ಪ್ರೀಮಿಯಂ ಕ್ವಾಲಿಟಿಲಿ ನೀವು ಯಾವುದೇ ತರ ಗೂಗಲ್ ಅಲ್ಲಿ ತಗೊಂಡ್ಬಂದು ಇದೇ ತರ ಡಿಸೈನ್ ಬೇಕು ಅಂತ, ಸೊ ಅದೇ ತರ ನಿಮ್ಗೆ ಕಾರ್ನ ಮಾಡಿಫಿಕೇಶನ್ ಮಾಡ್ಕೊಡ್ತಾರೆ. ಸೊ ಕಾರ್ನ ಅಂದ್ರೆ ಬೇರೆ ಬೇರೆ ಸ್ಟೇಟ್ ಇಂದಾನೆ ಬರುತ್ತೆ ಅಂದ್ರೆ ಅರ್ಥ ಮಾಡ್ಕೋಬೇಕು, ಬೇರೆ ಏನು ಹೇಳೋಂಗಿಲ್ಲ. ಸೊ ಇನ್ನೊಂದು ಆಕ್ಸೆಸರೀಸ್ ರಿಲೇಟೆಡ್ ಅಂತ ಬಂದಾಗ ನಿಮ್ಗೆ ನಿಮ್ ಕಾರ್ಗೆ ಬರೀ ಇಲ್ಲಿ ಮಾಡಿಫಿಕೇಶನ್ ಮಾತ್ರ ಅಲ್ಲ, ನಿಮ್ ಕಾರ್ ಟೋಟಲಿ ಕಲರ್ ಚೇಂಜ್ ಮಾಡ್ಬೇಕು ಅಂತ ಅಂದ್ರೆ ಮಾಡ್ಕೊಡ್ತಾರೆ. ಅದು ನಿಮ್ಗೆ 5 years ವಾರಂಟಿ ಸಮೇತ. ನಿಮ್ಗೇನಾದ್ರೂ ರೀಪೇಂಟ್ ಮಾಡ್ತಾರೆ ಗೊತ್ತಲ್ವಾ. ಸೊ ಅದಾದ್ಮೇಲೆ ಇಂಟೀರಿಯರ್ ಏನಾದ್ರು ಸೀಟ್ ಬೇಕು ಅಂತಂದ್ರೆ ಆಂಡ್ರಾಯ್ಡ್ ಸಿಸ್ಟಮ್ ಆಗಿರ್ಬೋದು, ಫಾಗ್ ಲೈಟ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಆಕ್ಸೆಸರೀಸ್ಗಳು ಮೊದಲೇ ತೋರಿಸಿದ್ದೀನಿ. ಸೊ ಈ ತರ ಎಲ್ಲ ನಿಮ್ಗೆ ರೀಸನಬಲ್ ಪ್ರೈಸು ಅಂಡ್ ಒರಿಜಿನಲ್ ಐಟಮ್ಸ್ ಕೂಡ ಕೊಡ್ತಾರೆ. ಕೆಲವು ಕಡೆ ಕಾಪಿ ಅಂತ ಮಾಡಿ ಡೂಪ್ಲಿಕೇಟ್ ಕೊಡ್ತಾರೆ, ಇಲ್ಲಿ ಒರಿಜಿನಲ್ ಅಂತ ಕೊಡ್ತಾರೆ. ವಿತ್ ನಿಮ್ಗೆ ಒರಿಜಿನಲ್ ಅಂದ್ರೆ ಯಾವ ತರ ಇರುತ್ತೆ ಅಂತ ಡೆಮೋನು ಕೂಡ ತೋರಿಸಿದ್ದೀನಿ ನಿಮ್ಗೆ. ಆಲ್ಮೋಸ್ಟ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ ಕೇಸ್ ಏನಾದ್ರು ನಿಮ್ಮ ಕಾರು ಅಥವಾ ನಿಮ್ಮ ಫ್ರೆಂಡ್ಸ್ ಕಾರು, ಫ್ಯಾಮಿಲಿ ಕಾರ್ಗಳು ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತಂದ್ರೆ, ಇಲ್ಲ ಗುರು ಇರುದೇ ನಾನು ಒಂದ್ ಸ್ವಲ್ಪ, ಯಾಕಂದ್ರೆ ಆಲ್ರೆಡಿ ಹೊರದೋಗ್ಬಿಟ್ಟಿದೆ, ಇನ್ನು ಸ್ವಲ್ಪ ಪ್ರೀಮಿಯಂ ಮಾಡಿಸ್ಕೊಳ್ತೀನಿ, ಇಲ್ಲ ಡೆಂಟ್ ಆಗಿದೆ, ಇಲ್ಲ ಏನೋ ಕಾರ್ ಡ್ಯಾಮೇಜ್ ಆಗಿದೆ ಅಂತಂದ್ರು ಸುಧಾ ನಿಮ್ಗೆ ಎಲ್ಲಾ ತರ ರೆಡಿ ಮಾಡ್ಕೊಡ್ತಾರೆ. ಇಲ್ಲಿ A to Z ಅಂತಾನೆ ಹೇಳ್ಬೋದು, ಎಲ್ಲಾ ತರ ರೆಡಿ ಮಾಡ್ಕೊಡ್ತಾರೆ. ಕರೆಕ್ಟ್ ಅಲ್ಲ ಸರ್? ಹೌದು ಸರ್, ಕರೆಕ್ಟ್. ಓಕೆ, ಸೊ ನಿಮ್ದು ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಹಂಗೆ ಎಷ್ಟು ಟೈಮಿಂಗ್ಸ್ ನಮ್ದು 10 to 8 o'clock ಸರ್. 8 o'clock 10 ಇರುತ್ತೆ. to 8 o'clock ಫೈನಲ್. ಸೊ ಓಕೆನಾ, ಇನ್ನು ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದಾನ? ಇವಾಗಲೇ ತಡ ಯಾಕೆ ಮಾಡ್ತೀರಾ? ನಿಮ್ ಕಾರ್ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂದ್ರೆ ತಂದ್ಬಿಡಿ, ಇಲ್ಲಾಂದ್ರೆ ನಿಮ್ ಸ್ನೇಹಿತರು ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ, ಸೊ ಆ ತರ ಇರ್ತಾರಲ್ಲ ಒಂಥರ ಕ್ರೇಜ್, ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. ತುಂಬಾ ಯೂಸ್ ಆಗುತ್ತೆ, ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ಮೈ ಬ್ರದರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ